ಒಂದು ಯಶಸ್ವಿ ಚಿತ್ರ, ಅದರಲ್ಲೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿ ಗೆದ್ದ ಸಿನಿಮಾ. ಅದರ ಮುಂದುವರೆದ ಭಾಗ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಮತ್ತು ಕುತೂಹಲವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಈಗ ಕಾಂತಾರ ಚಾಪ್ಟರ್ 1 ಇಂದು ಬಿಡುಗಡೆ ಆಗಿದೆ. ಆದರೆ ನಾನು ನಿನ್ನೆ ದಿನ ಪೇಯ್ಡ್ ಪ್ರೀಮಿಯರ್ ಶೋಗೆ ಹೋಗಿ ನೋಡಿದ್ದಾಯಿತು. ಸಿನಿಮಾ ನೋಡಿ ನನಗೆ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಡೀಟೇಲ್ ಆಗಿ ಮಾತಾಡೋಣ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಹಿಂದೆ ಬಿಡುಗಡೆಯಾದಂಥ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಹೊಂಬಾಳೆ ಫಿಲ್ಮ್ ಸಂಸ್ಥೆಯ ಕಾಂತಾರ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ. ಅದೇ ರೀತಿ ಕಾಂತಾರ ಚಾಪ್ಟರ್ 1 ಕೂಡ. ಯಪ್ಪ ಇದೇನು ಸಿನಿಮಾ ಗುರು, ರಿಷಬ್ ಶೆಟ್ರೆ ನಿಮಗೆ ನೀವೇ ಸಾಟಿ. ಸಿನಿಮಾ ನೋಡಿ ಆಲ್ಮೋಸ್ಟ್ ಕಳೆದೋಗ್ಬಿಟ್ಟೆ ಗುರು. ಈ ಸಿನಿಮಾ ಜಸ್ಟ್ ನೋಡೋ ಸಿನಿಮಾ ಅಲ್ಲ, ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋ ಸಿನಿಮಾ. ಪೂರ್ತಿ ಸಿನಿಮಾ ಕತೆ ಸಾಗೋದು ಫ್ಲ್ಯಾಶ್ ಬ್ಯಾಕಲ್ಲಿ. ಸಿನಿಮಾದ ಕತೆ ಪ್ಲೇಸ್ ಆಗಿರೋದು 4ನೇ ಶತಮಾನದಲ್ಲಿ, ಕದಂಬರ ಆಳ್ವಿಕೆ ಸಮಯದಲ್ಲಿ. ಆ್ಯಂಡ್ ಅದೇ ರೀತಿ ಇಲ್ಲೂ ಕೂಡ ದೊಡ್ಡ ದೊಡ್ಡ ಸೆಟ್ಗಳನ್ನು ನೋಡೋಕ್ಕೆ ಸಿಗುತ್ತೆ. ಅದರಲ್ಲೂ ಅರಮನೆ, ಬಾಂಗರ ಸಾಮ್ರಾಜ್ಯ, ರಾಜಬೀದಿ, ಶಿವನ ದೇವಸ್ಥಾನ, ಕಾಂತಾರ ಕಾಡಿನ ಮಧ್ಯ ಹಾಕಿರೋ ಸೆಟ್ಟು, ಈಶ್ವರನ ಹೂದೋಟ, ಕಡಪ ದಿಕ್ಕು ಮತ್ತು ಅದರ ಅಲ್ಲಿನವರ ಆಚರಣೆ, ಹೀಗೆ ಪ್ರತಿಯೊಂದರ ಚಿತ್ರೀಕರಣ ಮಾಡಿರೋದು ದೊಡ್ಡ ದೊಡ್ಡ ಸೆಟ್ಗಳಲ್ಲಿ ಹಾಗೂ ರಿಯಲಿಸ್ಟಿಕ್ ತಾಣಗಳಲ್ಲಿ. ಇಲ್ಲಿ ಹಾಕಿರೋ ಪ್ರತಿ ಸೆಟ್ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಆ ಆರ್ಟ್ ಡೈರೆಕ್ಷನ್ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ ಗುರು. ನಿಜವಾಗ್ಲೂ ಅವರ ಶ್ರಮ ಸಿನಿಮಾದಲ್ಲಿ ಕಾಣುತ್ತೆ. ತುಂಬ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಅದರ ಹಿಂದಿನ ಅವರ ಇನ್ವೆಸ್ಟಿಗೇಷನ್ ಇಷ್ಟ ಆಯಿತು. ಇದಾದ ನಂತರ ಸಿನಿಮಾದ ಬಹುಮುಖ್ಯವಾಗಿ ಕಾಣೋದು ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ. ಸಾಲಿಡ್ ವರ್ಕ್ ಗುರು. ಹಾಲಿವುಡ್ ರೇಂಜ್ಗೆ ಪ್ರತಿ ಫ್ರೇಮ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅರವಿಂದ್ ಕಶ್ಯಪ್ ಅವರ ವರ್ಕ್ ಟೂ ಗುಡ್ ಅಂತ ಹೇಳ್ತೀನಿ. ಇನ್ನು ಇದನ್ನು ಬಿಟ್ಟರೆ ಸಿನಿಮಾದಲ್ಲಿ ಏನಿದೆ ಅಂತ ನೋಡೋದಾದರೆ 1-2 ಹುಲಿ ಮ್ಯಾಟ್ರು, ಕಾರ್ಣಿಕ ಕಲ್ಲು, ಆಮೇಲೆ ನಡೆಯೋ ಕಾಡಿನ ಫೈಟು, ಹುಲಿ ಬಂದು ಹೀರೋನ ಕಾಪಾಡೋದು, ಕಡಪ ದಿಕ್ಕು, ಕಾಡು ಪಾಪಗಳು, ದಿಗ್ಬಂಧನ, ಗುಳಿಗ, ರುದ್ರಗುಳಿಗ, ರಾವು ಗುಳಿಗ, ನೆತ್ತರ ಗುಳಿಗ, ಅಗ್ನಿ ಗುಳಿಗ, ರಾಜ ಗುಳಿಗ, ಕಾಂತಾರ ಕಾಡು, ಕಾಡಲ್ಲಿ ನಡೆಯೋ ಬ್ರಹ್ಮ ರಾಕ್ಷಸ ಫೈಟು, ಹೀರೋ ಎಂಟ್ರಿ, ಬೆರೆಮೆ ಚೆನ್ನನ ಜೊತೆ ಮಾರು ವೇಷದಲ್ಲಿ ರಾಜನ ಸಾಮ್ರಾಜ್ಯಕ್ಕೆ ಬರೋದು, ಜೇನ್ನೊಣ ಅಟ್ಯಾಕ್ ಮಾಡೋದು, ಯುವರಾಣಿಯನ್ನು ಕಾಪಾಡೋದು, ಆ ಚಾರಿಯಟ್ ಫೈಟು, ಲಿಟ್ರಲಿ ಫಸ್ಟ್ ಹಾಫ್ ಹೋಗಿದ್ದೆ ಗೊತ್ತಾಗಲ್ಲ ಗುರು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳೋದೇ ಬೇಡ. ಯಾವಾಗ ಶುರುವಾಯಿತು ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾ. ಅದರ ಜೊತೆಗೆ ಅಜ್ನೀಶ್ ಬಿ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದರಲ್ಲೂ ಅಲ್ಲಿ ಬರೋ ಆ ಥೀಮ್ ಮ್ಯೂಸಿಕ್ ಸೀಟ್ ಎಡ್ಜ್ಗೆ ಬಂದು ಕೂರೋ ಹಾಗೆ ಮಾಡುತ್ತೆ. ಇದಕ್ಕೆಲ್ಲ ಕಾರಣ ರಿಷಬ್ ಶೆಟ್ಟಿ ಮತ್ತು ಅವರ ತಂಡದ ಹಾರ್ಡ್ ವರ್ಕ್. ಕತೆನ ಡಿಸೈನ್ ಮಾಡೋ ರೀತಿ ಇಷ್ಟ ಆಯಿತು. ಪ್ರತಿ ಸೀನಲ್ಲೂ ವಾವ್ ಮೂಮೆಂಟ್ ಇರುತ್ತೆ. ಅಲ್ಲಿ ಬರೋ ಕಾಮಿಡಿ ಸೀನ್ಗಳು ವರ್ಕೌಟ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಬಹಳಷ್ಟು ಜನ ಕಲಾವಿದರಿದ್ದಾರೆ. ಎಲ್ಲರನ್ನೂ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಕಷ್ಟ ಗುರು. ಅಲ್ಲಿ ಬರೋ ಪ್ರತಿ ಕ್ಯಾರೆಕ್ಟರ್ ಕೂಡ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರು ಆ ಕ್ಯಾರೆಕ್ಟ್ರಾಗಿ ಜೀವಿಸಿದ್ದಾರೆ. ಇನ್ನು ರುಕ್ಮಿಣಿ ವಸಂತ್ ಅವರನ್ನು ನಾವು ಇಲ್ಲಿ ಮುದ್ದು ರಾಕ್ಷಸಿ ಅಂತ ಕರೀಬಹುದು. ಅಷ್ಟೊಂದು ಮುದ್ದಾಗಿ ಕಾಣಿಸ್ತಾರೆ, ಇಷ್ಟ ಆಗ್ತಾರೆ ಕೂಡ. ಇನ್ನು ಇದನ್ನು ಬಿಟ್ಟರೆ ಓವರಾಲ್ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಒತ್ತಿರೋದು ರಿಷಬ್ ಶೆಟ್ಟಿ ಅವರು. ನಾಯಕ ನಟನಾಗಿ ರಿಷಬ್ ಶೆಟ್ಟಿ ಅವ್ರಿಗೆ ಫುಲ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಇನ್ನು ನಿರ್ದೇಶಕನಾಗಿ ಸಿನಿಮಾದಲ್ಲಿ ಗೆದ್ರಾ ಇಲ್ವಾ ಅಂತ ಗೊತ್ತಾಗೋಕ್ಕೆ ನೀವು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ನನಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಲೋ ಅನ್ನಿಸ್ತು. ಯಾಕಂದರೆ ಅಲ್ಲಿ ಬರೋ ಪಾತ್ರ ವರ್ಗಗಳನ್ನು ಪರಿಚಯ ಮಾಡೋಕ್ಕೆ ಅಂತ ಸಮಯವನ್ನು ಕೊಡ್ತಾರೆ. ಅದನ್ನು ಬಿಟ್ಟರೆ ಸಿನಿಮಾ ಮೇಲೆ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ 100% ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಪ್ರತಿ 5 ನಿಮಿಷಕ್ಕೆ ಒಂದ್ಸಾರಿ ವಾವ್ ಎಲಿಮೆಂಟ್ ಬರುತ್ತೆ. ಅಲ್ಲಿ ಬರೋ ಆ ಫೈಟ್ಗಳಿರ್ಬೋದು ಅಥವಾ ಆ ದೈವದ ದೃಶ್ಯಗಳಿರ್ಬೋದು ರೋಮಾಂಚನವನ್ನು ತಂದು ಕೊಡುತ್ತೆ. ನಂತರ ಹಾಡುಗಳಿಗೆ ಅಂತ ಹೇಳಿ ಎಲ್ಲೂ ಸ್ಪೆಸಿಫಿಕ್ ಆಗಿ ಪ್ಲೇಸ್ ಮಾಡದೆ ತೋರಿಸ್ದೆ ಸ್ಕ್ರೀನ್ ಪ್ಲೇನಲ್ಲೇ ತಂದಿರೋದು ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಹೇಳ್ತಾ ಹೋದರೆ ಮುಗಿಯೋದಿಲ್ಲ, ಅಷ್ಟು ವಿಷಯಗಳು ಹೇಳಬೇಕು. ಆದರೆ ಅಷ್ಟು ವಿಷಯ ಹೇಳಬೇಕು ಅಂದರೆ ಈ ವಿಡಿಯೋ ತುಂಬ ದೊಡ್ಡದಾಗತ್ತೆ. ಸೊ ಹಾಗಾಗಿ ಏನನ್ನಿಸ್ತು ಅನ್ನೋ ಅನಿಸಿಕೆಯನ್ನು ಚಿಕ್ಕದಾಗಿ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಕಾಂತಾರ ಚಾಪ್ಟರ್ 1 ನಿಜಕ್ಕೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಜಾ ಕೊಡ್ತು. ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಬೋದು ಅಂತ ಹೇಳ್ತೀನಿ. ಯಾರು ಸಿನಿಮಾನ ಮಿಸ್ ಮಾಡದೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.